ನಾವು ಗೌರಿ ಕೂರಿಸಿದಾಗ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಪೂರ್ತಿ ಹಾಕಿದ್ದೀನಿ. ಸಿಂಪಲಾಗಿ ಮಾಡಿದ್ವಿ. ಬ್ಯಾಕ್ ಡ್ರಾಪ್ ನಂದು ಹಾಕ್ಕೊಂಡು ಕೆಲವೊಂದು ಫ್ಲವರ್ಗಳನ್ನ ಲೈಟಿಂಗ್ಗಳನ್ನ ಬಿಟ್ಕೊಂಡು ಆಮೇಲೆ ಅದಕ್ಕೆ ನಾವು ಬಾಳೆಕಂಬದಿಂದನೇ ಯಾವಾಗಲೂ ಮಂಟಪ ಮಾಡೋದು. ಅದೇ ರೀತಿ ದಿಂಡುಗಳಿಗೆಲ್ಲ ಕೋಲನ್ನ ಚುಚ್ಕೊಂಡು ನೀಟಾಗಿ ದಿಂಡು ಯಾವ ಹೈಟ್ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕಡ್ಡಿಗಳನ್ನೆಲ್ಲ ಚುಚ್ಕೊಂಡಿದ್ದೀನಿ. ಮತ್ತು ಆ ಬಾಳೆ ದಿಂಡಿನ ಪದರಗಳನ್ನೆಲ್ಲ ಓಪನ್ ಮಾಡಿಕೊಂಡು ಮೇಲೆ ಈ ರೀತಿ ಗೋಪುರದ ಥರ ಮಾಡ್ತಾಯಿದ್ದೀನಿ. ಗೋಪುರ ಮಾಡೋಕ್ಕೂ ಅಷ್ಟೇ ಸಪೋರ್ಟಿಗೆ ಅಂತ ಕೋಲನ್ನ 4 ಕಡೆನೂ ಚುಚ್ಕೊಬೇಕು. 4 ಕಡೆನೂ ಚುಚ್ಕೊಂಡು ಈ ರೀತಿ ಅದರ ದಿಂಡಿಂದು ಮೇಲ್ಗಡೆ ಸಿಪ್ಪೆಗಳನ್ನ ತೆಗೆದ್ಬಿಟ್ಟು ಅದನ್ನು ಕೂಡ ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಒಂದು ಪುಟ್ಟದಾಗಿ ಮಂಟಪ ರೆಡಿ ಆಗುತ್ತೆ. ಗಣಪತಿ ಕೂರಿಸೋರು ಇದೇ ರೀತಿ ಚಿಕ್ಕದಾಗಿ ಮಾಡ್ಕೊಬೋದು. ಈ ರೀತಿ ಮಾಡಿ ನಾನು ಎಲ್ಲ ಕಡೆ ಗುಂಡ್ಪಿನ್ ಹಾಕೊತ ಬರ್ತಾಯಿದ್ದೀನಿ. ಗುಂಡ್ಪಿನ್ ಇಲ್ಲದೆ ನಿಲ್ಲಲ್ಲ, ಎಲ್ಲೋ ದಾರ ಗಿರ ಕಟ್ಟೋ ಅವಶ್ಯಕತೆ ಇಲ್ಲ. ಗುಂಡ್ಪಿನ್ ಹಾಕ್ಬಿಟ್ರೆ ನೀಟಾಗಿ ಸ್ಟಿಫಾಗಿ ನಿಲ್ಲುತ್ತೆ. ಈ ರೀತಿ ಗುಂಡ್ಪಿನ್ ಹಾಕ್ಕೊಂಡು 4 ಕಡೆನೂ ನಿಲ್ಲಿಸ್ಕೊಬೇಕು ಮಂಟಪನ. ಆಮೇಲೆ ಸಿಂಪಲಾಗಿ ಬಾಳೆಕಂಬ ಕಟ್ಕೊಂಡು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಆಮೇಲೆ ಸ್ವಲ್ಪ ಆ ದಿಂಡುಗಳಿಗೆ ಫ್ಲವರ್ಗಳನ್ನು ಗ್ರ್ಯಾಂಡಾಗಿ ಚುಚ್ಚಿದ್ರು ಚೆಂದ ಕಾಣುತ್ತೆ. ಸಿಂಪಲ್ಲಾಗಿ ಕೆಳಗೆ ಮೇಲೆ ಚುಚ್ಕೊಂಡಿದ್ದೀವಿ. ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ ಈ ವರ್ಷ. ಈ ರೀತಿ ಬಾಳೆ ದಿಂಡಿಂದು ಮಂಟಪನ ನಾವು ಈ ರೀತಿಯೇ ಮಾಡೋದು ಪ್ರತಿ ವರ್ಷ ಗೌರಿ ಕೂರಿಸ್ಲಿಕ್ಕೆ. ತುಂಬ ಚೆಂದ ಕಾಣುತ್ತೆ, ತುಂಬ ಖುಷಿನೂ ಆಗುತ್ತೆ. ಬಾಳೆ ದಿಂಡಿಂದ ನಾವೇ ರೆಡಿ ಮಾಡಿರೋದ್ರಿಂದ ಈ ರೀತಿ ಫ್ಲವರ್ಗಳನ್ನೆಲ್ಲ ಗುಂಪಿನ ಹಾಕಿ ಚುಚ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ಗುಂಪಿನ ಹಾಕಿ ಫ್ಲವರ್ಗಳನ್ನು ಚುಚ್ಕೊಂಡ್ರೆ ದಿಂಡು ಪೂರ್ತಿ ಫ್ಲವರ್ ಚುಚ್ಚಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಟ್ ಹಾಕಿದ್ರೆ ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ರೀತಿ ನಮ್ಮ ಮನೇಲಿ ಈ ವರ್ಷ ಗೌರಿ ಹಬ್ಬದ ಮಂಟಪ ಮಾಡಿದ್ದು. ನಿಮಗೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಆದಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.